ಒಂದು ಕತ್ತಲೆಯ ರಾತ್ರಿ. ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳು ಮಿನುಗುತ್ತಿದ್ವು. ಆದರೆ ಇದ್ದಕ್ಕಿದ್ದಂತೆ ಒಂದು ಹೊಳೆಯುವ ನಕ್ಷತ್ರ ಆಕಾಶದಿಂದ ಕೆಳಗೆ ಬಿತ್ತು. ಅದು ನೇರವಾಗಿ ದಟ್ಟವಾದ ಕಾಡಿನ ಮಧ್ಯಕ್ಕೆ ಬಂದು ಬಿತ್ತು. ಆ ನಕ್ಷತ್ರವನ್ನು ಕಂಡ ಪುಟ್ಟ ಅಳಿಲು ಬೆಂಕಿ ಭಯದಿಂದ ಹಿಂದೆ ಸರಿಯಿತು. ಅಯ್ಯೋ, ಇದೇನು? ಅವಳು ನಿಧಾನವಾಗಿ ಆ ಹೊಳೆಯುವ ಬೆಳಕಿನ ಹತ್ತಿರ ಹೋದಳು. ಆಗ ಆ ಬೆಳಕಿನೊಳಗಿಂದ ಒಂದು ಪುಟ್ಟ ಧ್ವನಿ ಕೇಳಿಸ್ತು. ದಯವಿಟ್ಟು ನನ್ನ ಮನೆಗೆ ಕರೆದೊಯ್ತೀಯಾ ಅಂತ. ಚಿಂಕಿ ಬೆಚ್ಚು ಬಿದ್ದು ಸುತ್ತಲೂ ನೋಡಿದ್ಲು. ಯಾರು ಮಾತಾಡಿದ್ದು ಅಂತ. ಆಗ ಆ ನಕ್ಷತ್ರ ನಿಧಾನವಾಗಿ ಹೇಳ್ತು, ನಾನೇ ಅಂತ. ಆದರೆ ಒಂದು ನಕ್ಷತ್ರ ಹೇಗೆ ಮಾತಾಡೋಕೆ ಸಾಧ್ಯ? ಅದು ಭೂಮಿಗೆ ಯಾಕೆ ಬಂತು? ಮತ್ತೆ ಆಕಾಶಕ್ಕೆ ಹಿಂದಿರುಗೋಕೆ ಸಾಧ್ಯ ಇದೆಯಾ? ಆ ರಹಸ್ಯಗಳನ್ನು ತಿಳ್ಕೊಳ್ಳೋಕೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನಮಸ್ಕಾರ ಎಲ್ಲರಿಗೂ. ಅಜ್ಜಿ ಹೇಳಿದ ಕಥೆಗಳು ಯೂಟ್ಯೂಬ್ ಚಾನಲ್ಲಿಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಲ್ಲಿ ಪ್ರತಿಯೊಂದು ಕಥೆಯಲ್ಲೂ ಇರುತ್ತೆ ಒಂದು ಪುಟ್ಟ ಸಾಹಸ, ಒಂದು ಸುಂದರ ಮಾಯೆ ಮತ್ತು ನಮ್ಮ ಜೀವನಕ್ಕೆ ಉಪಯೋಗ ಆಗುವ ಒಂದು ಒಳ್ಳೆಯ ನೀತಿ. ಹಾಗಾದರೆ ನಿಮ್ಮ ಹಾಸಿಗೆಯಲ್ಲಿ ಆರಾಮಾಗಿ ಮಲಗಿ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಅಜ್ಜಿಯ ಮಡಿಲಲ್ಲಿ ಕುಳಿತು ಕತೆ ಕೇಳ್ತಿರುವಂತೆ ಕಲ್ಪಿಸ್ಕೊಂಡು ಈ ಸುಂದರ ಕಥೆಯೊಳಗೆ ನಮ್ಮ ಜೊತೆ ಪ್ರಯಾಣ ಮಾಡಿ. ಹಾಗಾದರೆ ಬನ್ನಿ, ಮಾತನಾಡುವ ನಕ್ಷತ್ರ ಮತ್ತು ಪುಟ್ಟ ಅಳಿಲು ಕಥೆಯನ್ನು ಕೇಳೋಣ. ಒಂದು ಕಾಲದಲ್ಲಿ ದೊಡ್ಡದಾದ ಸುಂದರವಾದ ಒಂದು ಕಾಡಿತ್ತು. ಆ ಕಾಡಿನಲ್ಲಿ ಎತ್ತರವಾದ ಮರಗಳು, ಹಸಿರು ಬಳ್ಳಿಗಳು, ಬಣ್ಣ ಬಣ್ಣದ ಹೂಗಳು ಮತ್ತು ಚಿಕ್ಕ ಚಿಕ್ಕ ಹೊಳೆಗಳು ಇದ್ವು. ಬೆಳಗಿನ ಸಮಯದಲ್ಲಿ ಹಕ್ಕಿಗಳು ಮಧುರವಾಗಿ ಹಾಡ್ತಾ ಇದ್ವು. ಜಿಂಕೆಗಳು ಹಸಿರು ಹುಲ್ಲಿನ ಮೇಲೆ ಓಡಾಡ್ತಿದ್ವು. ಮೊಲಗಳು ಮರಗಳ ಹಿಂದೆ ಅಡಗಿಕೊಂಡು ಆಟ ಆಡ್ತಿದ್ವು. ಮತ್ತೆ ಮರಗಳ ಕೊಂಬೆಗಳ ಮೇಲೆ ಪುಟ್ಟ ಪುಟ್ಟ ಅಳಿಲುಗಳು ಓಡಾಡ್ತಿದ್ವು. ಅದೇ ಕಾಡಿನಲ್ಲಿ ಚಿಂಕಿ ಎಂಬ ಒಂದು ಪುಟ್ಟ ಅಳಿಲು ವಾಸ ಮಾಡ್ತಾ ಇದ್ಲು. ಚಿಂಕಿ ತುಂಬ ಚುರುಕಾದ ಅಳಿಲು. ಅವಳ ಬಾಲ ದೊಡ್ಡದಾಗಿತ್ತು. ಅವಳ ಕಣ್ಣುಗಳು ಕಪ್ಪಾಗಿ ಮಿನುಗುತ್ತಿದ್ವು. ಅವಳಿಗೆ ಮರದಿಂದ ಮರಕ್ಕೆ ಹಾರೋದು, ಬೀಜಗಳನ್ನು ಸಂಗ್ರಹಿಸೋದು ಮತ್ತು ತನ್ನ ಸ್ನೇಹಿತರ ಜೊತೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ಆದರೆ ಚಿಂಕಿಗೆ ಎಲ್ಲಕ್ಕಿಂತ ಹೆಚ್ಚು ಇಷ್ಟವಾದದ್ದು ರಾತ್ರಿಯ ಆಕಾಶವನ್ನು ನೋಡೋದು. ಪ್ರತಿದಿನ ರಾತ್ರಿ ಊಟ ಮುಗಿಸಿದ ನಂತರ ಚಿಂಕಿ ತನ್ನ ಮರದ ಮೇಲೆ ಚಿಕ್ಕ ಗೂಡಿನ ಹೊರಗೆ ಬಂದು ಕೂತ್ಕೋತಾ ಇದ್ಲು. ನಂತರ ಆಕಾಶದ ಕಡೆ ನೋಡ್ತಾ 1, 2, 3 ಅಂತ ನಕ್ಷತ್ರಗಳನ್ನು ಎಣಿಸ್ತಾ ಇದ್ಲು. ಕೆಲವೊಮ್ಮೆ ಅವಳು ಎಣಿಸುತ್ತಾ ನಿದ್ರೆಗೆ ಹೋಗ್ತಿದ್ಲು. ಒಂದು ರಾತ್ರಿ ಚಿಂಕಿ ಎಂದಿನಂತೆ ಮರದ ಕೊಂಬೆ ಮೇಲೆ ಕೂತ್ಕೊಂಡು ಆಕಾಶವನ್ನು ನೋಡ್ತಿದ್ಲು. ಆಕಾಶ ತುಂಬ ಸುಂದರವಾಗಿತ್ತು. ಚಂದ್ರ ನಿಧಾನವಾಗಿ ಹೊಳಿತಾ ಇದ್ದ. ನಕ್ಷತ್ರಗಳು ಮಿನುಗ್ತಾ ಇದ್ವು. ಚಿಂಕಿ ನಗ್ತಾ ಹೇಳಿದ್ಲು, ಅಯ್ಯೋ, ಇವತ್ತು ನಕ್ಷತ್ರಗಳು ಎಷ್ಟು ಸುಂದರವಾಗಿವೆ. ಆಕೆ ಒಂದು ಪ್ರಕಾಶಮಾನವಾದ ನಕ್ಷತ್ರವನ್ನು ನೋಡಿ, ನೀನು ಮಾತ್ರ ಎಲ್ಲರಿಗಿಂತ ಹೆಚ್ಚು ಹೊಳಿತಾ ಇದೆಯಲ್ಲ ಅಂತ ಹೇಳಿದ್ಲು. ಆದರೆ ಅವಳು ಆ ಮಾತು ಹೇಳಿದ ಕೆಲವೇ ಕ್ಷಣಗಳಲ್ಲಿ ಆ ನಕ್ಷತ್ರ ವಿಚಿತ್ರವಾಗಿ ನಡುಗೋಕೆ ಶುರು ಆಯಿತು. ಮಿನುಗು 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 ಅಂತ ಚಿಂಕಿ ಕಣ್ಣು ಮಿಟಿ ಮಿಟಿ ಮಿಟಕ್ಸ್ತಾ ಇದ್ಲು. ಇದೇನು? ಆ ನಕ್ಷತ್ರ ನಿಧಾನವಾಗಿ ತನ್ನ ಜಾಗದಿಂದ ಕೆಳಗೆ ಚಲಿಸೋಕೆ ಪ್ರಾರಂಭ ಆಯಿತು. ಮೊದಲು ಸ್ವಲ್ಪ, ನಂತರ ಇನ್ನೂ ಸ್ವಲ್ಪ, ಆಮೇಲೆ ಅಂತ ಒಂದು ಉದ್ದವಾದ ಬೆಳಕಿನ ಗೆರೆ ಆಕಾಶದಲ್ಲಿ ಕಾಣಿಸ್ಕೊಂತು. ಚಿಂಕಿ ಆಶ್ಚರ್ಯದಿಂದ ಬಾಯಿ ತೆಗೆದು ನೋಡ್ತಿದ್ಲು. ನಕ್ಷತ್ರ ಕೆಳಗೆ ಬೀಳ್ತಿದೆ. ಅದು ದೂರ ಕಾಡಿನ ಕಡೆಗೆ ಹೋಗಿ ಧಮ್ ಎಂಬ ಶಬ್ದದೊಂದಿಗೆ ಎಲ್ಲೋ ಬಿದ್ದೋಯ್ತು. ಕಾಡಿನಲ್ಲಿದ್ದ ಪಕ್ಷಿಗಳು ಗಾಬರಿಯಿಂದ ಹಾರೋದ್ವು. ಮೊಲಗಳು ತಮ್ಮ ಬಿಲಗಳಿಗೆ ಓಡಿ ಹೋದ್ವು. ಚಿಂಕಿಯ ಹೃದಯ ಜೋರಾಗಿ ಬಡಿಯೋಕೆ ಶುರು ಆಯಿತು. ಆದರೂ ಅವಳ ಮನಸ್ಸಿಗೆ ಒಂದು ಪ್ರಶ್ನೆ ಮೂಡಿತ್ತು, ಆ ನಕ್ಷತ್ರಕ್ಕೆ ಏನಾಯಿತು ಅಂತ.
ಚಿಂಕಿ ತನ್ನ ಭಯವನ್ನ ಬದಿಗಿಟ್ಟು ಮರದಿಂದ ಕೆಳಗೆ ಇಳಿದು ಅವಳು ನಿಧಾನವಾಗಿ ಆ ಬೆಳಕು ಕಾಣುತ್ತಿದ್ದ ದಿಕ್ಕಿನ ಕಡೆ ಓಡೋದ್ಲು. ಕಾಡು ಆ ಸಮಯದಲ್ಲಿ ತುಂಬ ಕತ್ಲಾಗಿತ್ತು. ಮರಗಳ ಎಲೆಗಳು ಗಾಳಿಗೆ ಅಲುಗಾಡ್ತಾ ಇದ್ವು. ಸರ್ ಸರ್ ಎಂಬ ಶಬ್ದ ಕೇಳಿಸ್ತಾ ಇತ್ತು. ಚಿಂಕಿ ಸ್ವಲ್ಪ ಹೆದರಿದ್ಲು. ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ಲು. ಆದ್ರೆ ಮತ್ತೆ ಆಕಾಶದ ಕಡೆ ನೋಡಿದ್ಲು. ನಕ್ಷತ್ರಗಳು ಮೌನವಾಗಿ ಮಿನುಗ್ತಾ ಇದ್ವು. ಆ ನಕ್ಷತ್ರಕ್ಕೆ ನನ್ನ ಸಹಾಯ ಬೇಕಿರ್ಬೋದು ಅಂತ ಧೈರ್ಯವಾಗಿ ಹೇಳ್ಕೊಂಡು ಮುಂದೆ ಓಡಿ ಹೋದ್ಲು. ಸ್ವಲ್ಪ ದೂರ ಹೋದ್ಮೇಲೆ ಅವಳಿಗೆ ಒಂದು ವಿಚಿತ್ರವಾದ ಬೆಳಕು ಕಾಣಿಸ್ತು. ಅವಳು ನಿಧಾನವಾಗಿ ಪೊದೆಗಳನ್ನ ಸರಿಸಿದ್ಲು. ಅಲ್ಲಿ ಒಂದು ಚಿಕ್ಕ ಗುಂಡಿಯೊಳಗೆ ಒಂದು ಪುಟ್ಟ ನಕ್ಷತ್ರ ಬಿದ್ದಿತ್ತು. ಅದರ ಬೆಳಕು ಮೊದಲಿನಷ್ಟು ಪ್ರಕಾಶಮಾನವಾಗಿ ಇರಲಿಲ್ಲ. ಚಿಂಕಿ ಅದರ ಹತ್ತಿರ ಹೋದ್ಲು. ನಕ್ಷತ್ರವೇ, ನೀನು ಚೆನ್ನಾಗಿದೀಯಾ? ಯಾವುದೇ ಉತ್ತರ ಬರಲಿಲ್ಲ. ಚಿಂಕಿ ಮತ್ತೊಮ್ಮೆ ಕೇಳಿದ್ಲು, ನಿನ್ಗೆ ನೋವಾಗಿದ್ಯಾ? ಆಗ ಬಹಳ ನಿಧಾನವಾಗಿ ಆ ನಕ್ಷತ್ರದಿಂದ ಒಂದು ಧ್ವನಿ ಕೇಳಿಸ್ತು, ಹೌದು ಅಂತ. ಚಿಂಕಿ ಹೆದರಿ ಒಂದು ಹೆಜ್ಜೆ ಹಿಂದೆ ಸರಿದ್ಲು. ಅವಳ ಕಣ್ಣುಗಳು ದೊಡ್ಡದಾದ್ವು. ನೀನು ಮಾತಾಡ್ತೀಯಾ ಅಂತ. ನಕ್ಷತ್ರ ನಿಧಾನವಾಗಿ ಮಿನುಗ್ತು. ಹೌದು ಚಿಂಕಿ ಅಂತ. ಚಿಂಕಿ ಬೆಚ್ಚು ಬಿದ್ಲು. ನನ್ನ ಹೆಸರು ನಿನಗೆ ಹೇಗೆ ಗೊತ್ತು ಅಂತ ಕೇಳಿದ್ಲು. ನಕ್ಷತ್ರ ಸ್ವಲ್ಪ ಹೊತ್ತು ಮೌನವಾಯಿತು. ನಂತರ ಅದು ಹೇಳ್ತು, ನಾನು ಬಹಳ ದಿನಗಳಿಂದ ನಿನ್ನನ್ನು ನೋಡ್ತಾ ಇದ್ದೀನಿ ಅಂತ. ಚಿಂಕಿ ಆಶ್ಚರ್ಯದಿಂದ ನಕ್ಷತ್ರವನ್ನ ನೋಡ್ತಲೇ ನಿಂತಿದ್ಲು. ಆದರೆ ನೀನು ಇಲ್ಲಿಗೆ ಯಾಕೆ ಬಿದ್ದೆ ಅಂತ ಕೇಳ್ತು. ನಕ್ಷತ್ರದ ಬೆಳಕು ಇನ್ನಷ್ಟು ಮಂದವಾಯಿತು. ನನ್ನ ಬೆಳಕು ಕಳೆದು ಹೋಗ್ತಿದೆ ಅಂತ ಹೇಳ್ತು. ಚಿಂಕಿಯ ಮುಖದಲ್ಲಿ ಆತಂಕ ಮೂಡ್ತು. ಬೆಳಕು ಕಳೆದು ಹೋದ್ರೆ ಏನಾಗುತ್ತೆ ಅಂತ ಕೇಳ್ತು. ನಕ್ಷತ್ರ ನಿಧಾನವಾಗಿ ಉತ್ತರಿಸ್ತು, ನಾನು ಮತ್ತೆ ಆಕಾಶಕ್ಕೆ ಹಿಂದಿರುಗೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತು. ಚಿಂಕಿ ನಕ್ಷತ್ರದ ಹತ್ತಿರ ಕೂತ್ಕೊಂಡು ಅವಳಿಗೆ ಆ ಪುಟ್ಟ ನಕ್ಷತ್ರದ ಮೇಲೆ ತುಂಬ ಕರುಣೆ ಬಂತು. ನಾನು ನಿನಗೆ ಸಹಾಯ ಮಾಡ್ತೀನಿ. ನಕ್ಷತ್ರದ ಮೃದುವಾದ ಮಿನುಗು ಕಾಣಿಸ್ತು. ಆದರೆ ಚಿಂಕಿ, ನನ್ನ ಬೆಳಕನ್ನ ಮರಳಿ ಪಡೆಯೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತು ನಕ್ಷತ್ರ. ಚಿಂಕಿ ಧೈರ್ಯದಿಂದ ಕೇಳಿದ್ಲು, ಏನ್ ಮಾಡಬೇಕು ಅಂತ. ನಕ್ಷತ್ರ ಹೇಳ್ತು, ಅದನ್ನ ತಿಳಿಯೋಕೆ ನೀನು ಕಾಡಿನ ಮಧ್ಯಭಾಗದಲ್ಲಿರೋ ಹಳೆ ಮಾಯಾ ಮರದ ಬಳಿಗೆ ಹೋಗ್ಬೇಕು ಅಂತ ಹೇಳ್ತು. ಚಿಂಕಿ ಆಶ್ಚರ್ಯದಿಂದ ಕೇಳಿದ್ಲು, ಮಾಯಾ ಮರವೇ ಅಂತ. ನಕ್ಷತ್ರ ನಿಧಾನವಾಗಿ ಮಿನುಗ್ತು. ಹೌದು, ಆದರೆ ಅಲ್ಲಿಗೆ ಹೋಗೋ ದಾರಿಯಲ್ಲಿ ನೀನು 3 ಪರೀಕ್ಷೆಗಳನ್ನ ಎದುರಿಸ್ಬೇಕು ಅಂತ ಹೇಳ್ತು. ಚಿಂಕಿ ತನ್ನ ಪುಟ್ಟ ಬಾಲವನ್ನ ಸರಿಪಡಿಸ್ಕೊಂಡು ಎದ್ದು ನಿಂತಳು. ಯಾವ ಪರೀಕ್ಷೆಗಳಾದ್ರೂ ನಾನು ಎದುರಿಸ್ತೀನಿ ಅಂತ. ಆದರೆ ಚಿಂಕಿಗೆ ಗೊತ್ತಿರಲಿಲ್ಲ, ಆ 3 ಪರೀಕ್ಷೆಗಳು ಅವಳ ಧೈರ್ಯವನ್ನಷ್ಟೇ ಅಲ್ಲ, ಅವಳ ಹೃದಯವನ್ನೂ ಪರೀಕ್ಷಿಸುತ್ತೆ ಅಂತ. ಮತ್ತೆ ಆ ರಾತ್ರಿ ಒಂದು ಪುಟ್ಟ ಅಳಿಲಿನ ಜೀವವನ್ನೇ ಬದಲಾಯಿಸ್ತು. ಆ 3 ಪರೀಕ್ಷೆಗಳು ಯಾವುದು ಅಂತ ತಿಳ್ಕೋಬೇಕಾದ್ರೆ ನಮ್ಮ ಮುಂದಿನ ಕಥೆಯನ್ನ ಕೇಳಬೇಕು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇದೇ ಕಥೆಯ ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭರಾತ್ರಿ. ಧನ್ಯವಾದಗಳು.